ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ನಿಮ್ಮ KCET ಕಾಮನ್ ಆಗಿ ಕೇಳ್ತಕ್ಕಂಥ ಕ್ವಶನ್ ಏನು ಗೊತ್ತಾ, ಒಂದು ದೊಡ್ಡ ಕೆಮಿಕಲ್ ಈಕ್ವೇಷನ್ ಕೊಟ್ಬಿಟ್ಟು ಆ ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತಾರೆ. ಬಟ್ ದೆನ್ ಬ್ಯಾಲೆನ್ಸ್ ಮಾಡಿ ಅಂದರೆ ಎಂಟರ್ ಈಕ್ವೇಷನ್ ಬರೀ ಬ್ಯಾಲೆನ್ಸ್ ಮಾಡಿ ಅಂತ ಹೇಳೋದಿಲ್ಲ. ಅಲ್ಲಿ ಎಕ್ಸ್ ಆ್ಯಂಡ್ ವೈ ಅಂತ ಸ್ಲಾಟ್ ಕೊಟ್ಟಿರ್ತಾರೆ ಅಥವಾ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯನ್ಸ್ನ ಮೆನ್ಷನ್ ಮಾಡಿರ್ತಾರೆ. ಯು ಹ್ಯಾವ್ ಟು ಫೈಂಡ್ ಔಟ್ ದಟ್ ವ್ಯಾಲ್ಯೂ ಆಫ್ ದ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯನ್ಸ್. ಈ ಥರ ಬೇಸಿಕ್ಲಿ ಪ್ರಾಬ್ಲಮ್ಗಳ ಬರ್ತಾ ಹೋಗ್ತಾವೆ ಆಯಿತಾ. ಬಟ್ ದೆನ್ ಇದಕ್ಕೆಲ್ಲ ಮೇನ್ ಬೇಸಿಕ್ ಫಂಡ ಏನು ಅಂತಂದರೆ, ನಿಮಗೆ ಒಂದು ಈಕ್ವೇಷನ್ನ ನೀಟಾಗಿ ಬ್ಯಾಲೆನ್ಸ್ ಮಾಡೋದು ಗೊತ್ತಿರಬೇಕು. ಸೊ ನಾನು ಹೇಳ್ಕೊಡೋ ಮೆಥಡಿಂದ ನೀವು ಸಾಲ್ವ್ ಮಾಡಿದ್ರೆ ಟ್ರಸ್ಟ್ ಮೀ ವಿತ್ 100% ಅಕ್ಯೂರಿಸಿ ಅಂಡರ್ 30 seconds ಆನ್ಸರ್ ತೆಗಿತೀರಾ. ನಾನು ನಿಮಗೆ ಫಾಲ್ತು ಮೆಥಡ್ ಹೇಳ್ಕೊಡಲ್ಲ, ಮ್ಯಾಥಮೆಟಿಕಲ್ ಮೆಥಡ್ ಹೇಳ್ಕೊಡ್ತೀನಿ. ಸೊ ಬಿ ವಿತ್ ಮೀ. ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಎಕ್ಸಾಮ್ ಟೈಮಲ್ಲಿ ಬೇಕಾಗಿದೆ ವಿಡಿಯೋ. ಸೊ ತಲೆ ಕೆಡಿಸ್ಕೊಂಡ್ಬಿಡಿ. ನಿಮ್ಮ ಕೆಮಿಸ್ಟ್ರಿಗೆ ಒಂದೇ ಜಾಗದಲ್ಲ ಸಾಕಷ್ಟು ಕಡೆ ಹೆಲ್ಪ್ ಆಗುತ್ತೆ ನಿಮಗೆ. ಇದು ಗಮನ ಕೊಟ್ಟು ಕೇಳಿಸ್ಕೊಡಿ ಬಿಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನಾನು ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡಬಹುದಾಗಿರುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಐಫೋನಲ್ಲಿ ಚಾಟ್ ಬೋರ್ಡ್ ಇದೆ, ಸಾಕಾಗಿದೆ ಚಾಟ್ ಬೋರ್ಡ್ ಇದು. ಫಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ಲಿರೋ ಲಿಂಕನ್ನು ಕ್ಲಿಕ್ ಮಾಡಿ ಆಯಿತಾ. ಕ್ಲಿಕ್ ಮಾಡಾದ್ಮೇಲೆ ಸಿಂಪಲ್ ಆಗಿ ಇದೆ ಒಂದು ಚಾರ್ಟ್ ಕರ್ಕೊಂಡು ಹೋಗುತ್ತೆ. ಅದೇ ಪ್ರಾಂಪ್ಟ್ ಇರುತ್ತೆ, ಪ್ರಾಂಪ್ಟ್ ನೀವೇ ಹಾಕ್ತೀರಾ. ಹೆಸರು ಕೇಳುತ್ತೆ, ಹೆಸರು ಕೊಡಿ. ಕಾಲೇಜ್ ಕೇಳುತ್ತೆ, ಕಾಲೇಜ್ ನೇಮ್ ಕೊಡಿ. ಪ್ರೈವಸಿ ಪೊಲ್ಯೂಷನ್ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಯಾವ ಸ್ಟ್ರೀಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ KCET 2024 ಅದೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ರಿಸೋರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನನಗೆ ಈಗ ಸಿಲೆಬಸ್ ಬೇಕಾಯ್ತಾ, ಐ ಆಮ್ ಗೋನಾ ಕ್ಲಿಕ್ ಆನ್ ಸಿಲೆಬಸ್. ನನಗೆ ಈಗ ಸಿಲೆಬಸ್ ಕಾಪಿ ಸಿಕ್ತು. ಆ್ಯಂಡ್ ಆ ಥರ ನನಗೆ PUC ಕ್ವಶನ್ ಪೇಪರ್ ಬೇಕು. ಮೆನ್ಯೂಗೆ ಹೋಗ್ಬಿಟ್ಟು PUC ಕ್ವಶನ್ ಪೇಪರ್ ಸೆಲೆಕ್ಟ್ ಮಾಡ್ಕೊತೀನಿ, ಅದು ಸಿಕ್ತು. ಐ ಫೆಲ್ಟ್ ಇಟ್ ಆಸ್ ಯೂಸ್ಫುಲ್. ಲಿಂಕನ್ನು ಪಿನ್ ಕಾಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟು ಏನು ಮಾಡ್ಬೇಕು ಮನೋಜ್ ಅಂತಂದರೆ, ಫಸ್ಟು ನೀವು ಈಕ್ವೇಷನನ್ನು ಅಬ್ಸರ್ವ್ ಮಾಡಬೇಕಾಗಿರುತ್ತೆ ಅಂತ ನೀವು ಪ್ರೊಫೆಸರ್ಗಳು ಹೇಳ್ಕೊಡ್ತಾರೆ, ಲೆಕ್ಚರ್ಗಳು ಹೇಳ್ಕೊಡ್ತಾರೆ, ಟೀಚರ್ಗಳು ಹೇಳ್ಕೊಡ್ತಾರೆ. ನಾನು ಆ ಥರ ಹೇಳೋದಿಲ್ಲ. ಏನು ಮಾಡಬೇಕಪ್ಪ ಅಂತಂದರೆ, ಕನ್ಸಿಡರಿಂಗ್ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯನ್ಸ್. ಸೊ ವಾಟ್ ಇಸ್ ದ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯನ್ಸ್ ಅಂತಂದರೆ, ಐ ಡೋಂಟ್ ನೋ ದ ಡೆಫಿನೇಷನ್ ಆಫ್ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್, ಬಟ್ ಐ ಟೆಲ್ ಯು ಹೌ ಎಕ್ಸಾಕ್ಟ್ಲಿ ಯು ಕ್ಯಾನ್ ಯೂಸ್ ಇಟ್ ಆಯಿತಾ. ಸೊ ನೋಡಿ, NH3 ಇದೆ ಅಲ್ವಾ, ಅದ್ರ ಮುಂದೆ A ಹಾಕೊಳ್ಳಿ, ಪ್ಲಸ್ Cl2 ಇದೆ ಅಲ್ವಾ, ಅದ್ರ ಮುಂದೆ B ಹಾಕೊಳ್ಳಿ. ಆ್ಯಂಡ್ ಅಗೇನ್ N2 ಮುಂದೆ C, ಆ್ಯಂಡ್ ಅಗೇನ್ NH4Cl ಮುಂದೆ D. ಅಮೋನಿಯಂ ಕ್ಲೋರೈಡ್ ಮುಂದೆ D ಹಾಕೊಂತೀರ. ಸೊ ಏನಕ್ಕೆ ABCD ಹಾಕೊಂತೀವಿ, ದಟ್ ಇಸ್ ದ ಫಂಡ ಇಲ್ಲಿ ಆಯಿತಾ. ಅದರಿಂದ ನೀವು ಮಾಡೋದು ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡೋದು ಆಯಿತಾ. ಸೊ ಹೇಳ್ಕೊಡ್ತೀನಿ ಏನು ಅಂತ ಅಂದ್ಬಿಟ್ಟು, ಹೊರೆಗೆ ಅವಶ್ಯಕತೆ ಇಲ್ಲ. ಸೊ ನಾವು ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯನ್ಸ್ ಕನ್ಸಿಡರ್ ಮಾಡ್ಕೊಂಡಾಗಾಯಿತು. ಆಮೇಲೆ ಏನು ಮಾಡಬೇಕು ಅಂತ ಕೇಳಿದ್ರೆ, ಈಕ್ವೇಟ್ ದ ಎಲಿಮೆಂಟ್ಸ್ ಪ್ರೆಸೆನ್ಸ್ ಆನ್ LHS ಆ್ಯಂಡ್ RHS. ಸೊ ಹೆಂಗಪ್ಪ ಇದು ಮಾಡೋದು ಅಂತಂದರೆ, ನೋಡಿ ಈಗ ಇಲ್ಲಿ ಬರೀ ನೈಟ್ರೋಜನ್ ತೊಗೋಣ ಆಯಿತಾ. ಫಸ್ಟ್ ನೈಟ್ರೋಜನ್ ತೊಗೋಣ. ಎಷ್ಟೆಷ್ಟು ಎಲಿಮೆಂಟ್ಸ್ ಇದೆ ಸಬ್ಸ್ಪ್ರೇಟ್ ಮಾಡಬೇಕಾಗಿರುತ್ತೆ. ನೈಟ್ರೋಜನ್ ತೊಗೊಂಡೆ ನೈಟ್ರೋಜನಲ್ಲಿ LHS ಪ್ರೆಸೆನ್ಸ್ ಎಷ್ಟಿದೆ, 8 times ಇದೆ. ಹೆಂಗರು 8 times ಅಂತಂದಿದೆಯಾ ಅಂತಂದರೆ, ನೋಡಿ ಈಗ N ಎಷ್ಟು ಟೈಮ್ ಇದೆ ಇಲ್ಲಿ, ಒನ್ ಅಷ್ಟೇ ಇರೋದು ಏನಿಲ್ಲ ಆಯಿತಾ. ಸೊ 1 into A, ವಾಟ್ ಇಸ್ 1 into A ವಿಚ್ ಇಸ್ ನಥಿಂಗ್ ಬಟ್ A ಆಯಿತಾ, ವಿಚ್ ಇಸ್ ಈಕ್ವಲ್ ಟು, ಇಲ್ಲಿ LHS ಅಲ್ಲಿ ಎಲ್ಲೂ ನೈಟ್ರೋಜನ್ ಇಲ್ಲ. ಸೊ ಅದಕ್ಕೆ ನೈಟ್ರೋಜನ್ ಬಗ್ಗೆ ತಲೆ ಕೆಡಿಸ್ಕೊಂತಾರೆ. ನಾನು RHS ಬಂದ್ಬಿಡೋಣ. RHS ಅಲ್ಲಿ ನೋಡಿ ನೈಟ್ರೋಜನ್ 2 ಇದೆ ಇಲ್ಲಿ, 2 times of what, C. ಸೊ 2 into C ಪ್ಲಸ್ ಆಯಿತಾ. ಇಲ್ಲೂ ನೈಟ್ರೋಜನ್ ಇದೆ, ಎಷ್ಟು ಟೈಮ್ ಇದೆ, 1 time ಇದೆ. 1 into what, D. ಸೊ D. ಸೊ ನೈಟ್ರೋಜನ್ ಈಕ್ವೇಷನ್ ಸಿಕ್ಬಿಡ್ತು ನನಗೆ ಏನಪ್ಪ ಅಂತಂದರೆ, A is equal to 2C plus D. ಅದನ್ನೇ ಬರ್ಕೊಂಡಿದ್ದೀನಿ ಇಲ್ಲಿ, ನಾಟ್ ಇಲ್ಲಿ ಆಯಿತಾ. ನೆಕ್ಸ್ಟು ಹೈಡ್ರೋಜನ್ ಎಲಿಮೆಂಟ್ಗೆ ಹೋಗೋಣ. ಹೈಡ್ರೋಜನ್ಲಿದೆ. ಸೊ ಹೈಡ್ರೋಜನ್ ಇಲ್ಲಿ ಎಷ್ಟಿದೆ, 3 times ಇದೆ. 3 times of what, 3 times of A. ಬರ್ಕೋ 3 times of ಏನಂತ, 3 times of A ವಿಚ್ ಇಸ್ ಈಕ್ವಲ್ ಟು RHS. ಬಾ RHS ಅಲ್ಲಿ ಎಲ್ಲಿದೆ, ಇಲ್ಲಿ 4 ಇದೆ. 4 times of what, D. ಬರ್ಕೋ 4 times of D. ಸೊ ನನಗೆ ಹೈಡ್ರೋಜನ್ಗೂ ಈಕ್ವೇಷನ್ ಸಿಕ್ಬಿಡ್ತು, 3A is equal to 4D ಅಂತ ಅಂದ್ಬಿಟ್ಟು ಬರ್ಕೋ ಇಲ್ಲಿ. ನೆಕ್ಸ್ಟು ಕ್ಲೋರಿನ್ಗೆ ಬಾ. ಸೊ ಕ್ಲೋರಿನ್ ಪ್ರೆಸೆನ್ಸು LHS ಇಲ್ಲಿದೆ. ಎಷ್ಟು ಟೈಮ್ ಇದೆ, 2 time ಇದೆ. 2 times of what, B. 2 times of B ವಿಚ್ ಇಸ್ ಈಕ್ವಲ್ ಟು RHS ಅಲ್ಲಿ ನೋಡಿ ಬರೀ 1 time ಇದೆ. ಸೊ ಯಾವುದು ಇಂಟು ವಾಟ್, D. ಸೊ D ಸಿಂಪಲ್ ಇಷ್ಟೇ. ಸೊ ನನಗೆ ಎಲ್ಲ ಈಕ್ವೇಷನ್ ಸಿಕ್ಬಿಡ್ತು. ಈಗ ಏನು ನೋಡಬೇಕು ಮನೋ, ಈಕ್ವೇಷನ್ ಸಿಕ್ತು ಅಂತಂದರೆ ಸಿಂಪಲ್ ಆಗಿ ಒಂದು ಯಾವುದಾದ್ರೂ ಮ್ಯಾಕ್ಸಿಮಮ್ ಟೈಮ್ ರಿಪೀಟ್ ಆಗಿರೋ ಒಂದು ಎಲಿಮೆಂಟ್ ಏನಿದೆ, ಏನೋ ಆಲ್ಫಾಬೆಟ್ ಏನಿದೆ ಅದನ್ನು 1 ಅಂತ ಕನ್ಸಿಡರ್ ಮಾಡ್ಕೋ. ಈ ಈಕ್ವೇಷನ್ಗಳನ್ನ ಸಾಲ್ವ್ ಮಾಡೋದು ನಿಮಗೆ ಹೇಳ್ಕೊಡ್ಬೇಕೇನೋ, ಲೈಕ್ ಪ್ಲಸ್ ಮೈನಸ್ ಅಲ್ಲ, ಇಲ್ಲಿ ಈಕ್ವೇಷನ್ಗಳನ್ನ ಇಟ್ಕೊಂಡು ನಾವು ABCD ವ್ಯಾಲ್ಯೂಗಳನ್ನ ಡಿರೈವ್ ಮಾಡಬೇಕಾಗಿರುತ್ತೆ ಆಯಿತಾ. ಸೊ ಯಾವುದಾದ್ರೂ ಒಂದು ವ್ಯಾಲ್ಯೂನ 1 ಅಂತ ಕನ್ಸಿಡರ್ ಮಾಡ್ಕೋಣ ಆಯಿತಾ. ಸೊ D-ಯನ್ನು 1 ಅಂತ ಕನ್ಸಿಡರ್ ಮಾಡ್ಕೋತೀನಿ ನಾನು ಇಲ್ಲಿ, ಬಿಕಾಸ್ ಇಲ್ಲೂ D ಇದೆ, ಇಲ್ಲೂ D ಇದೆ ಆಯಿತಾ. ಸೊ D-ನ 1 ಅಂತ ಕನ್ಸಿಡರ್ ಮಾಡ್ಕೊತಾ ಇದ್ದೀನಿ ನಾನು. ಸೊ D-ನ 1 ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಈ ಈಕ್ವೇಷನ್ಗೆ ಅಪ್ಲೈ ಮಾಡ್ತೀನಿ ನಾನು. ಏನಾಗುತ್ತಪ್ಪ ಅಂತಂದರೆ, 2B is equal to D ಇತ್ತಲ್ವಾ. ಸೊ D-ನ 1 ಮಾಡಿಕೊಂಡ್ರೆ B is equal to D/2 ಆಗುತ್ತೆ, ಅಂತಂದರೆ 1/2 ಆಗುತ್ತೆ ಆಯಿತಾ. ನೆಕ್ಸ್ಟು ಸೊ ನನಗೆ B ವ್ಯಾಲ್ಯೂ ಸಿಕ್ಬಿಡ್ತು ಏನಂತ, 1/2 ಅಂತ. ನೆಕ್ಸ್ಟು 3A is equal to 4D ಅಂತ ತಗೊಳ್ಳೋಣ. 3A is equal to 4 into D. ವಾಟ್ ಇಸ್ ದ ವ್ಯಾಲ್ಯೂ ಆಫ್ D? D is nothing but 1 ಆಯಿತಾ. ಸೊ ಈಗ A is equal to 4 into 1 divided by 3 which is nothing but A is equal to 4/3. ಸಿಂಪಲ್. ಸೊ A is equal to 4/3 ಬರ್ಕೊಂಡೆ ಇಲ್ಲಿ. ಅದೇ ಥರ ನಾನು ಏನು ಮಾಡ್ತೀರಪ್ಪ, C ವ್ಯಾಲ್ಯೂನ ಸಹ ಡಿರೈವ್ ಮಾಡ್ಕೋತೀನಿ. ಹೆಂಗೆ ಅಂತಂದರೆ, A ಏನಿತ್ತು ನನಗೆ ವ್ಯಾಲ್ಯೂ 4/3 ಇತ್ತು, ಬರ್ಕೋ 4/3 is equal to 2 into C ಪ್ಲಸ್ D ವ್ಯಾಲ್ಯೂನು 1 ಅಂತ ಕನ್ಸಿಡರ್ ಮಾಡ್ಕೊಂಡಿದೆ. Dನ ಈ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತಪ್ಪ ಅಂತಂದರೆ 4/3 - 1 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 2 into C. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅಂದರೆ ಸಿಂಪ್ಲಿಫೈ ಮಾಡಿದಾಗ ನಮಗೆ 1/3 ಸಿಗುತ್ತೆ ನಮಗೆ, ವಿಚ್ ಇಸ್ ಈಕ್ವಲ್ 2 into C. ಸೊ
ಈ 2ನ ಈ ಕಡೆ ಕಳಿಸಿದ್ರೆ ನಾನು ಏನು ಸಿಗುತ್ತಪ್ಪ ಅಂದರೆ C = 1/6 ಸಿಗುತ್ತೆ ನನಗೆ. ಸೊ C ವ್ಯಾಲ್ಯೂ ಸಿಕ್ತು 1/6. ಸೊ ಈ 1/6 ನಾನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. ಎಲ್ಲ ABCD ವ್ಯಾಲ್ಯೂ ಸಿಕ್ಕಿದೆಯಲ್ಲ, ಸೊ ABCD ಜಾಗದಲ್ಲಿ ಇಲ್ಲಿ ಏನು ತೊಗೊಂಡಿದ್ದೆ ಆ ಜಾಗಕ್ಕೆ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಕ್ವೆಶನ್ನ. ಸೊ 4/3 × NH3 + 1/2 × Cl2 ಆ್ಯಂಡ್ 1/6 × N2 + 1 × NH4Cl × 6 ಆಯಿತಾ. ಸೊ ಏನಕ್ಕೆ 6 ಮಾಡಿದ್ದೀನಿ ಇಲ್ಲಿ ಅಂತಂದರೆ ನೋಡಿ, ಈಗ ಇಲ್ಲಿ ನಿಮ್ಗೆ ಯಾವಾಗ P/Q ಫಾರ್ಮಲ್ಲಿ ಇರುತ್ತೆ ಈ ಕ್ವೆಶನ್ನು, ಅವಾಗ ಕ್ಯೂ ಅಲ್ಲಿ ಯಾವುದು ಎಲಿಮೆಂಟ್ ಜಾಸ್ತಿ ನಂಬರ್ ಇರುತ್ತೆ ಆ ಒಂದು ಎಲಿಮೆಂಟಿನ ಈ ಕ್ವೆಶನ್ನ ಮಲ್ಟಿಪ್ಲೈ ಮಾಡಿ ಈಸಿಯಾಗಿ ನಿಮಗೆ ಬ್ಯಾಲೆನ್ಸ್ಡ್ ಈಕ್ವೇಷನ್ ಸಿಕ್ಕೋಗ್ಬಿಡುತ್ತೆ. ಸೊ ಈ ಕ್ವೆಶನ್ನ ಬ್ಯಾಲೆನ್ಸ್ ಮಾಡೋದು ಅಂದರೆ ಏನು ಮಾಡಿದ್ದೀನಿ ಅಂತಂದರೆ ಸಿಂಪಲ್ ಆಗಿ ನೋಡಿ, 6 × 4/3 ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ? 6 × 4/3, 3 1s 3 2s 4 × 2 is 8. ಸೊ ನಮಗೆ 8 NH3 ಸಿಕ್ತು. ಸೊ ಅಗೈನ್ 6 × 1/2, 2 1s 2 3s, ಸೊ 3 × Cl2 ಸಿಕ್ಬಿಡ್ತು. ನೆಕ್ಸ್ಟು 1/6 × 6, 6 6 ಕ್ಯಾನ್ಸಲ್ ಆಗಿಬಿಡುತ್ತೆ, ಬಾಕಿ ಮಿಕ್ಕಿದೆಷ್ಟು 8. ಆ್ಯಂಡ್ ಅಗೈನ್ ಇಲ್ಲಿ ನೋಡಿ 6 × 1 ವಿಚ್ ನಥಿಂಗ್ ಬಟ್ 6. ಸೊ 6 NH4Cl, ಸಿಂಪಲ್. ಸೊ ದಿಸ್ ಇಸ್ ದ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್. ಹೆಂಗೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಪಕ್ಕಾ ಬ್ಯಾಲೆನ್ಸ್ ಆಗಿರೋದು 100% ಶೋ. ನೋಡಿ ಈಗ ಎಲಿಮೆಂಟ್ ಪ್ರೆಸೆನ್ಸ್ ನೋಡಿದ್ರೆ ಇಲ್ಲಿ ನೋಡಿ 8 ನೈಟ್ರೋಜನ್ ಇದೆ ಇಲ್ಲಿ, ಆಯಿತಾ. ಸೊ ಇಲ್ಲಿ 2 ನೈಟ್ರೋಜನ್ ಇದೆ, ಇಲ್ಲಿ 6 ನೈಟ್ರೋಜನ್ ಇದೆ. ಸೊ ಟೋಟಲ್ ಎಷ್ಟಾಯಿತು? 8 ನೈಟ್ರೋಜನ್ ಬ್ಯಾಲೆನ್ಸ್. ಇಲ್ಲಿ 8 3 24, 8 3s 24. ಸೊ 24 ಹೈಡ್ರೋಜನ್ ಇದೆ. ಈ ಕಡೆ ಬರೋದಾದರೆ ಸಿ 6 4 24 ವಿಚ್ ನಥಿಂಗ್ ಬಟ್ ಬ್ಯಾಲೆನ್ಸ್ಡ್ ಈಕ್ವೇಷನ್ ಆಫ್ ಹೈಡ್ರೋಜನ್, ಬ್ಯಾಲೆನ್ಸ್ಡ್. ನೆಕ್ಸ್ಟ್ ಸಿ ಇಲ್ಲಿ 3Cl2 ಅಂತಂದರೆ 6Cl ಇದೆ, ಆಯಿತಾ. ಸೊ ಇಲ್ಲಿ ಬರೋದಾದ್ರೆ 6Cl ಬ್ಯಾಲೆನ್ಸ್. ಸೊ ಕೆಮಿಕಲ್ ಈಕ್ವೇಷನ್ ಇಸ್ ಬ್ಯಾಲೆನ್ಸ್ಡ್. ಟ್ರೈ ದಿಸ್ ಔಟ್. ಈ ಕ್ವೆಶನ್ ನಿಮಗೆ ಸೊ ಕೆಳಗಡೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ನ ಬರೀರಿ, ಆಯಿತಾ, ಕಾಮೆಂಟ್ ಸೆಕ್ಷನಲ್ಲಿ. ವಿಲ್ ಸಿ ಯು ಇನ್ ಅನದರ್ ವಿಡಿಯೋ ವಿತ್ ಅಮೇಜಿಂಗ್ ಟ್ರಿಕ್. ಟಿಲ್ ದೆನ್ ಕೀಪ್ ಲರ್ನಿಂಗ್, ಕೀಪ್ ಆನ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.